ಸಿದ್ದರಾಮಯ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಒಂದು ಐತಿಹಾಸಿಕ ಒಂದು ಪಾದಯಾತ್ರೆಯನ್ನು ಮೈಸೂರುವರೆಗೆ, ಬೆಂಗಳೂರಿಂದ ಮೈಸೂರುವರೆಗೂ ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಂದು ಕಡೆ ಒಂದು 8-10 ಸಾವಿರ ಜನ ಪ್ರತಿ ಕ್ಷೇತ್ರದಲ್ಲಿ ಸೇರ್ತಾರೆ. ಬಹುಶಃ ಸಿದ್ದರಾಮಯ್ಯನವರ ಇದು ಕೊನೆಯ ಒಂದು ಅವಕಾಶ. ಅವರೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರೆ ಅವ್ರಿಗೂ ಗೌರವ ಬರುತ್ತೆ, ಪಕ್ಷಕ್ಕೂ ಗೌರವ ಬರುತ್ತೆ. ಇಲ್ಲ ಅಂದರೆ ಸಹಜವಾಗಿಯೇ ರಾಜ್ಯಪಾಲರು ಅವ್ರ ಮೇಲೆ ಕ್ರಮ ತಗೊಳ್ಳೋದು ಅನಿವಾರ್ಯ ಆಗ್ಬೋದು. ಅದಕ್ಕೆ ಅವಕಾಶ ಕೊಡದೇ ಅವರೇ ರಾಜೀನಾಮೆ ಕೊಡುವಂಥದ್ದು ಒಳ್ಳೆಯದು ಅಂತೇಳಿ ಒಂದು ಸಲಹೆಯನ್ನು ನಾನು ಕೊಡ್ತೇನೆ. ಬನ್ನಿ, ಎನ್ಡಿಎಯೊಂದಿಗೆ ಜೊತೆಯಾಗಿ ಹಗರಣಗಳ ಸರ್ಕಾರಕ್ಕೆ ಧಿಕ್ಕಾರ ಹೇಳೋಣ. ಪಾದಯಾತ್ರೆ ಹಲವಾರು ವಿಚಾರಗಳನ್ನ ಹಿಡ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮೊಟಕಾಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇವತ್ತು ಒಂದು ಆ ಜನರಿಗೆ ನ್ಯಾಯ ಸಿಗಬೇಕು. ಎಲ್ಲ ಯಾರ್ಯಾರು ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಕಾಂಗ್ರೆಸ್ ಅವ್ರದ್ದು ಪಶ್ಚಾತ್ತಾಪದ ಯಾತ್ರೆ. ಅವ್ರದ್ದು ಕಾಂಗ್ರೆಸ್ ಅವರು ಏನು ಯಾತ್ರೆ ಹೊರಟಿದ್ದಾರೆ, ಸಭೆಗಳು ಮಾಡ್ತಾ ಇದ್ದಾರೆ, ಅವ್ರ ಪಶ್ಚಾತ್ತಾಪದ ಯಾತ್ರೆ. ಅದು ನಮ್ಮ ಏನು ಭ್ರಷ್ಟಾಚಾರಯುತ ಆಡಳಿತನ ಕೊಡ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ರು. ನಿಮ್ಮ ಭರವಸೆಯನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವ ಒಂದು ಪಶ್ಚಾತ್ತಾಪದ ಕಾರ್ಯಕ್ರಮ ಕಾಂಗ್ರೆಸ್. ನಮ್ಮ ಹೋರಾಟ ಇರ್ತಕ್ಕಂಥದ್ದೇ ಭ್ರಷ್ಟಾಚಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಬನ್ನಿ, ಎನ್ಡಿಎಯೊಂದಿಗೆ ಜೊತೆಯಾಗಿ ಹಗರಣಗಳ ಸರ್ಕಾರಕ್ಕೆ ಧಿಕ್ಕಾರ ಹೇಳೋಣ. ನಾವು ಅಧಿಕಾರದಾಗಿದ್ದಾಗ ಅವರು ವಿರೋಧ ಪಕ್ಷ ಇದ್ರು. ಅವಾಗ ಮಣ್ಣು ತಿಂತಾ ಇದ್ರ? ಯಾಕೆ ಮಾತಾಡ್ಲಿಲ್ಲ? ಅವತ್ ಯಾಕೆ ಬಾಯಿ ಮುಚ್ಕೊಂಡಿದ್ರು? ಕೇಳ್ಬೇಕಾಯ್ತು. ನಾವಿವತ್ತು ಕೇಳ್ತಾ ಇದ್ದೀರಲ್ಲ, ಲೂಟಿಗೆ ಹೊಡೆದಿದ್ದೀರಾ, ಸೈಟ್ಗಳು ಲೂಟಿ ಹೊಡೆದಿದ್ದೀರಾ, ದಲಿತರ ಹಣ ನುಂಗಿದ್ದೀರಾ ಅಂತ. ಅವತ್ತು ಅವ್ರು ಕೇಳ್ಬೇಕಾಯ್ತು ವಿರೋಧ ಪಕ್ಷವಾಗಿ. ಅವಾಗ ಯಾಕೆ ಅಸೆಂಬ್ಲಿಯಲ್ಲಿ ಬಾಯಿ ಮುಚ್ಕೊಂಡು ಕೂತಿದ್ರು? ಯಾರು ಒತ್ತಡದಿಂದ ಕೂತಿದ್ರಿ ನೀವು? ಯಾಕೆ ಬಾಯಿ ಬಿಡ್ಲಿಲ್ಲ ಅವತ್ತು ಹಗರಣ ಇದ್ದಿದ್ರೆ? ಈಗ ನಿಮ್ ಮೇಲೆ ಹಗರಣ ಬಂದಿದೆ, ಅದಕ್ಕೋಸ್ಕರ ನಮ್ಗೆ ಕೌಂಟರ್ ಮಾಡಕ್ಕೆ ಮಾಡ್ತಾ ಇದ್ದಾರೆ. ಜನ ಇದನ್ನ ನಂಬಲ್ಲ. ಇದು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋ ರೀತಿ ಇವರು ಕಾಂಗ್ರೆಸ್ ಅವರ ಒಂದು ಯಾತ್ರೆಗಳು ಮಾಡ್ತಾ ಇದಾರಲ್ಲ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಿದ್ದಾರೆ. ಇದನ್ನ ಜನ ನಂಬಲ್ಲ. ಜನ ಕೇಳ್ತಾರೆ, ನೀವ್ ವಿರೋಧ ಪಕ್ಷವಾಗಿದ್ದಾಗ ಬಿಜೆಪಿ ರೀತಿ ನೀವ್ ಯಾಕೆ ಕೇಳಲಿಲ್ಲ? ಈಗ ಆಡಳಿತ ಪಕ್ಷ ಇದ್ದೀರಾ, ಮಾಡಿ ತನಿಖೆ ಮಾಡಿಸಿ. ಏನ್ ಭಯ ಬೀಳ್ತೀರಾ? ನಾವೇನು ಭಯ ಬೀಳಲ್ಲ. ಬನ್ನಿ, ಎನ್ಡಿಎಯೊಂದಿಗೆ ಜೊತೆಯಾಗಿ ಹಗರಣಗಳ ಸರ್ಕಾರಕ್ಕೆ ಧಿಕ್ಕಾರ ಹೇಳೋಣ. ಕಾಂಗ್ರೆಸ್ ಪಾರ್ಟಿಯ ಡಿಎನ್ಎದಲ್ಲಿಯೇ ಭ್ರಷ್ಟಾಚಾರ ಹಾಸು ಹಕ್ಕಾಗಿ ಬಂದಿದೆ ಅನ್ನುವಂತ ಸಂಗತಿಯನ್ನ ನಾವ್ಯಾವತ್ತೂ ಮರೆಯಬಾರದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬೇಲ್ ಮೇಲಿದ್ದಾರೆ ಅನ್ನುವಂತ ಸಂಗತಿಯನ್ನು ನಾವು ಮರಿಬಾರದು ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ. ಹಾಗಾಗಿ ಬೇಲ್ ಮೇಲಿರುವಂತ ನಾಯಕರು ಇಲ್ಲೇ ಜೈಲಿಗೆ ಹೋಗುವಂತಹ ನಾಯಕರನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಜನ ಜಾಗೃತಗೊಂಡಿದ್ದಾರೆ. ಎನ್ಡಿಎ ನೇತೃತ್ವದಲ್ಲಿ, ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ನೇತೃತ್ವದಲ್ಲಿ ಇವತ್ತು ನಾವು ಈ ಸಂಘರ್ಷವನ್ನ, ಈ ಹೋರಾಟವನ್ನ ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗ್ತೇವೆ. ಕಾನೂನಿನ ಹೋರಾಟವನ್ನು ಮಾಡ್ತೇವೆ, ರಾಜಕೀಯ ಹೋರಾಟವನ್ನು ಮಾಡ್ತೇವೆ. ಸಿದ್ದರಾಮಯ್ಯನವರೇ, ನೀವು ಮನೆಗೆ ಹೋಗುವಂತ ಕಾಲ ಬಂದಿದೆ. ನಾನು ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೇನೆ. ನೀವೇನ್ ಹೇಳಿದ್ರಿ? ನನ್ನ ಜೀವನ ತೆರೆದ ಪುಸ್ತಕ, ಶುದ್ಧ ಹಸ್ತದ ರಾಜಕಾರಣ. 2013ರಿಂದ 2018ರವರೆಗೆ ರೀಡು ಮಾಡಿದ್ದಾರೆ. ಕೆಂಪಣ್ಣ ಆಯೋಗದ ವರದಿಯನ್ನ ಯಾಕಿಟ್ಟಿಲ್ಲ ನೀವಿನ್ನು? 650 ಎಕರೆ ನಿಮ್ಮ ಕೈಯಲ್ಲಿ 80 ಲಕ್ಷ ರೂಪಾಯಿ ವಾಚ್ ಇತ್ತಲ್ಲ, ಅದ್ರ ಲೆಕ್ಕ ಏನು? ಇವತ್ತಿನವರೆಗೆ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ವಾಚ್ ಅನ್ನ ವಾಪಸ್ ಕೊಟ್ಟರು, ಅನೇಕ ದಿವಸಗಳ ಕಾಲ ಧರಿಸಿ. ಅಂದ್ರೆ ಕಳ್ಳತನವನ್ನ ಮಾಡಿ ವಾಪಸ್ ಬಿಟ್ಬಿಟ್ರೆ ಕಳ್ಳನನ್ನ ಬಿಟ್ಟು ಬಿಡ್ತಾರ. ಹಾಗಾಗಿ ಅವತ್ತೂ ಭ್ರಷ್ಟಾಚಾರ, ಇವತ್ತೂ ಭ್ರಷ್ಟಾಚಾರ. ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಸತತವಾದಂತಹ ಕಾಂಗ್ರೆಸ್ಸಿನ ಪರಂಪರೆಯನ್ನ ಮುಂದುವರೆಸಿ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರವನ್ನ ಮಾಡಿರುವಂತಹ ಕಾಂಗ್ರೆಸ್ ಪಾರ್ಟಿಯನ್ನ ಮನೆಗೆ ಕಳಿಸಿ. ಬನ್ನಿ, ಎನ್ಡಿಎಯೊಂದಿಗೆ ಜೊತೆಯಾಗಿ ಹಗರಣಗಳ ಸರ್ಕಾರಕ್ಕೆ ಧಿಕ್ಕಾರ ಹೇಳೋಣ.